ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಹಲಸಿನಕಾಯಿಯ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ. ನಾವು ಇದಕ್ಕೆ ಕಡ್ಗಿ ಚಕ್ಕು ಅಂತ ಹೇಳ್ತೇವೆ. ಈಗ ಈ ಕಡ್ಗಿ ಚಕ್ಕು ಮಾಡಲಿಕ್ಕೆ ಎಳೆಯ ಹಲಸಿನಕಾಯಿ ಬೇಕು. ಅದಕ್ಕೆ ನಾನೊಂದು ಎಳೆಯ ಹಲಸಿನಕಾಯಿಯನ್ನು ತಂದಿದ್ದೇನೆ. ನೋಡಿ, ಇದರ ಮುಳ್ಳೆಲ್ಲ ಹತ್ರ ಉಂಟು. ನೋಡಿ, ಈ ಥರ ಹತ್ತಿರ ಮುಳ್ಳಿದ್ರೆ ಎಳೆಯ ಹಲಸಿನಕಾಯಿ ಅಂತ ಲೆಕ್ಕ. ಸಾಧಾರಣ ಒಳಗೆ ಅದರ ಬೀಜ ಆಗಿರಬೇಕು, ಎಳೆಯ ಬೀಜ ಆಗಿರಬೇಕು. ಹಾಗಿದ್ರೆ ಹಲಸಿನಕಾಯಿಯ ಈ ಪಲ್ಯ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ. ಈಗ ಇದನ್ನು ಕಟ್ ಮಾಡಿ ತಗೊಳ್ಬೇಕು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೇನೆ. ಆ ನೀರಿಗೆ ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಲಸಿನಕಾಯಿ ಕಟ್ ಮಾಡಿ ಇದರಲ್ಲಿ ಹಾಕುವಾಗ ಅದರ ಮಯಣ ಎಲ್ಲ ಪಾತ್ರೆಗೆ ಅಂಟಿಕೊಳ್ತದೆ. ನೋಡಿ, ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿದರೆ ಮಯಣ ಎಲ್ಲ ಪಾತ್ರೆಗೆ ಅಂಟುವುದಿಲ್ಲ. ಹಾಗೆ ಕೈಗೆ ಕೂಡ ಒಂದು ಚಮಚ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ. ಈಗ ಹಲಸಿನಕಾಯಿಯನ್ನು ಕಟ್ ಮಾಡುವಾಗ ಅದರಿಂದ ಮಯಣ ಬರ್ತದೆ. ಆ ಮಯಣ ತೆಗಿಲಿಕ್ಕೆ ಒಂದು ಪೇಪರನ್ನು ಇಟ್ಟುಕೊಳ್ಬೇಕು. ಪೇಪರ್ನ ಸಹಾಯದಿಂದ ಆ ಮಯಣವನ್ನು ಒರೆಸಿಕೊಳ್ಬೇಕು. ನೋಡಿ, ಈಗ ನಾನು ಮಯಣವನ್ನು ಒರೆಸಿ ತೆಗೆದಿದ್ದೇನೆ. ಇದರಲ್ಲಿ ನೋಡಿ ಎಷ್ಟು ಎಳೆಯ ಬೀಜ ಆಗಿದೆ. ನೋಡಿ, ಈ ಥರ ಎಳೆಯ ಬೀಜ ಆದರೆ ಹಲಸಿನಕಾಯಿ ಪಲ್ಯ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ. ಈ ಬೀಜ ಗಟ್ಟಿಯಾಗಿರಬಾರ್ದು, ಎಳೆಯದಿರಬೇಕು. ಈಗ ಇದರ ಹೊರಗಿನ ಸಿಪ್ಪೆ ಮತ್ತು ಒಳಗಿರುವ ತಿರುಳನ್ನು ಕೂಡ ಸ್ವಲ್ಪ ಕಟ್ ಮಾಡಿ ತಗೊಳ್ಬೇಕು. ನಾನೀಗ ಇದನ್ನು ಉದ್ದುದ್ದ ಕಟ್ ಮಾಡಿ ತಗೊಳ್ತೇನೆ. ಆಮೇಲೆ ಅದನ್ನು ಬೇಯಿಸಿಕೊಂಡು ಜಜ್ಜಿಕೊಳ್ತೇನೆ. ನೀವು ಬೇಕಿದ್ರೆ ಸಣ್ಣ ಸಣ್ಣ ತುಂಡು ಮಾಡಿ ತಗೊಂಡ್ರೂ ಆಗ್ತದೆ. ನಾನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ತಾ ಇದ್ದೇನೆ. ಇದರ ಸಿಪ್ಪೆ ಮತ್ತು ಇದರ ಮಧ್ಯದ ಪಾರ್ಟ್ ಎರಡನ್ನೂ ಕಟ್ ಮಾಡಿ ತಗೊಳ್ಬೇಕು. ನೋಡಿ, ನಾನು ಹಲಸಿನಕಾಯಿಯನ್ನು ಕಟ್ ಮಾಡಿ ತಂದಿದ್ದೇನೆ. ಸ್ವಲ್ಪ ಹೊತ್ತು ಅದನ್ನು ನೀರಿನಲ್ಲೇ ಹಾಗೆ ಬಿಡಬೇಕು. ಈ ಥರ ಉದ್ದುದ್ದ ಕಟ್ ಮಾಡಿದ್ದೇನೆ. ನೋಡಿ, ಒಂದು 5 ನಿಮಿಷ ಹಾಗೆ ನೀರಿನಲ್ಲಿ ಬಿಡಬೇಕು. ಈಗ 5 ನಿಮಿಷ ಆದಮೇಲೆ ಇದನ್ನು ಬೇಯಿಸುವ. ಕುಕ್ಕರಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ನೀವು ಹೊರಗಡೆ ಪಾತ್ರೆಯಲ್ಲಿ ಹಾಕಿ ಬೇಯಿಸಿಕೊಂಡ್ರೆ ಆಗ್ತದೆ. ಈಗ ಕುಕ್ಕರಿಗೆ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ. ಬೇಯುವಾಗ ಅದರ ಮಯಣ ಬಿಡ್ತದೆ. ನೋಡಿ, ಅದೆಲ್ಲ ಕುಕ್ಕರಿಗೆ ಅಂಟಿಕೊಂಡ್ರೆ ತೊಳಿಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕಾಗಿ ನಾನು 1 ಚಮಚ ಎಣ್ಣೆಯನ್ನು ಕೂಡ ಹಚ್ಕೊಂಡಿದ್ದೇನೆ. ಈಗ ಕಟ್ ಮಾಡಿಟ್ಟ ಹಲಸಿನಕಾಯಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಮತ್ತು ನಾನು ಬೇಯುವಾಗಲೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಬೇಯಿಸಿಕೊಳ್ತಾ ಇದ್ದೇನೆ. ಬೇಯುವಾಗಲೂ ಉಪ್ಪು ಹಾಕಿದರೆ ಈ ಹಲಸಿನಕಾಯಿಗೆ ಕೂಡ ಉಪ್ಪು ಚೆನ್ನಾಗಿ ತಾಗ್ತದೆ. ಈಗ ಇದಕ್ಕೆ ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಹಾಗೆ ಈಗ ಮುಚ್ಚಳ ಮುಚ್ಚಿಟ್ಟು ಒಂದು 2 ವಿಸಿಲ್ ತೆಗೆದ್ರೆ ಸಾಕು. ಜಾಸ್ತಿ ಬೇಯಿಸಿಕೊಳ್ಬಾರ್ದು, ಒಂದು 3/4% ಬೇಯಬೇಕು, ಅಷ್ಟೇ ಬೇಯಿಸಿಕೊಂಡ್ರೆ ಸಾಕು. ಈಗ ನಾನು 2 ವಿಸಿಲ್ ತೆಗೆದಿದ್ದೇನೆ. ಈಗ ಇದು ಕುಕ್ಕರ್ ಕೂಡ ತಣಿದಿದೆ. ಎಷ್ಟು ಬೆಂದಿದೆ ಅಂತ ನೋಡುವ. ನೋಡಿ, ಈಗ ಜಾಸ್ತಿ ಕರಗಿಸಿಕೊಳ್ಳಿಲ್ಲ. ಈಗ ಇದನ್ನೊಂದು ಬೇರೊಂದು ಪಾತ್ರೆಯಲ್ಲಿ ತೆಗಿಬೇಕು. ಇದರಲ್ಲಿ ನೀರು ಇನ್ನೂ ಉಳಿದಿದೆ. ನೋಡಿ, ಇದನ್ನು ಚೆಲ್ಲಬೇಕಾಗಿಲ್ಲ. ಮಸಾಲೆ ರುಬ್ಬುವಾಗ ಉಪಯೋಗಿಸಿಕೊಳ್ಬಹುದು. ಈಗ ಈ ಥರ ನೀವು ಕೈಯಿಂದ ಪುಡಿ ಮಾಡಿ ತಗೊಂಡ್ರೂ ಆಗ್ತದೆ. ನೋಡಿ, ಇದನ್ನು ಸ್ವಲ್ಪ ಕಲ್ಲಿನ ಸಹಾಯದಿಂದ ಜಜ್ಜಿಕೊಳ್ಬೇಕು. ಈಗ ನಾನು ಜಜ್ಜಿಕೊಂಡಿದ್ದೇನೆ. ನೋಡಿ, ಜಾಸ್ತಿ ಮುದ್ದೆ ಆಗೋ ಥರ ಜಜ್ಜಬಾರ್ದು, ಇದೇ ಥರ ಇರಬೇಕು. ಇದು ಮಸಾಲೆ ಎಲ್ಲ ಹಾಕಿ ಮಗುಚುವಾಗ ಮತ್ತೆ ಮುದ್ದೆ ಆಗ್ತದೆ. ಅದಕ್ಕಾಗಿ ಜಾಸ್ತಿ ಗುದ್ದಿಕೊಳ್ಬಾರ್ದು. ಈಗ ಇದಕ್ಕೆ ಮಸಾಲೆ ರುಬ್ಬಬೇಕು. ಮಸಾಲೆಗೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಹಾಗೆ ಅದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಬೇಕು. ನೀವು ಎಷ್ಟು ಖಾರ ಮಾಡ್ತೀರಿ ನೋಡಿ, ಅದಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಳಿ. ಮೆಣಸನ್ನು ನಾನಿಲ್ಲಿ ಹುರಿದು ಹಾಕಿದ್ದೇನೆ. ಹಾಗೆ ಅದಕ್ಕೆ ಒಂದು ಸಣ್ಣ ಹುಣಸೆ ಹುಳಿ ಹಾಕ್ಕೊಳ್ಬೇಕು. ಈಗ ಒಂದು ಒಗ್ಗರಣೆ ಸೌಟಲ್ಲಿ 1 ಚಮಚ ಉದ್ದಿನಬೇಳೆ, ಹಾಗೆ 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಕೂಡ 1 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ತರಬೇಕು. ಉದ್ದಿನಬೇಳೆಯ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಉದ್ದಿನಬೇಳೆ ಕಪ್ಪಾಗಬಾರ್ದು, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅಷ್ಟು ಹೊತ್ತು ಹುರಿಬೇಕು. ಈಗ ನಾನು ಹುರಿದು ತಂದಿದ್ದೇನೆ. ನೋಡಿ, ಈ ಥರ ಹುರಿಬೇಕು. ಈಗ ಇದನ್ನು ಕೊನೆಗೆ ಹಾಕೋದು. ಮೊದಲಿಗೆ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ತೆಂಗಿನ ತುರಿ, ಹುರಿದ ಮೆಣಸು ಮತ್ತು ಸಣ್ಣ ಹುಣಸೆ ಹುಳಿ ಹಾಕಿ ಮೊದಲು ರುಬ್ಬಿಕೊಳ್ಳೋದು. ನಾನೀಗ ರುಬ್ಬುವಾಗ ಹಲಸಿನಕಾಯಿ ಬೇಯಿಸಿದ ನೀರನ್ನೇ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇರೆ ನೀರು ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ 1 ಸಾರಿ ನಾನು ರುಬ್ಬಿ ತಂದಿದ್ದೇನೆ. ನೋಡಿ, ಈಗ ಅದರಲ್ಲಿ
ಹುರಿದಂತಹ ಕೊತ್ತಂಬರಿ ಬೀಜ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇನ್ನೊಂದು ಸಾರಿ ರುಬ್ಬಬೇಕು. ಇನ್ನೊಂದು ಸಾರಿ ರುಬ್ಬುವಾಗ ಸ್ವಲ್ಪ ತರಿಯಾಗಿ ರುಬ್ಬೋದು, ಜಾಸ್ತಿ ನಯವಾಗಿ ರುಬ್ಬಬೇಕಾಗಿಲ್ಲ. ಈಗ ನಾನು ಇನ್ನೊಂದು ಸಾರಿ ರುಬ್ಬಿ ಕೂಡ ತಂದಿದ್ದೇನೆ. ಈಗ ಈ ಮಸಾಲೆಯನ್ನು ಗುದ್ದಿಟ್ಟಂಥ ಹಲಸಿನಕಾಯಿಯೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಅದೇ ಹಲಸಿನಕಾಯಿ ಬೇಯಿಸಿದ ನೀರನ್ನೇ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ನೀರು ಹಾಕಿದ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಬೆಲ್ಲದ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕು. ನಾನಿಲ್ಲಿ ಬೆಲ್ಲದ ಪುಡಿ ಹಾಕ್ತಾ ಇಲ್ಲ, ನಮಗೆ ಇಲ್ಲಿ ಸಿಹಿ ಮಾಡಿದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ, ಅದಕ್ಕಾಗಿ ನಾನು ಬೆಲ್ಲದ ಪುಡಿ ಹಾಕ್ತಾ ಇಲ್ಲ. ಹಾಗೆ ಇದಕ್ಕೆ ಉಪ್ಪು ತಾಗಿದೆ ಅಂತ ನೋಡಬೇಕು. ಹಲಸಿನಕಾಯಿ ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದುಂಟು, ಅದು ಉಪ್ಪು ತಾಗಿರುವುದಿಲ್ಲ. ಹಾಗಾಗಿ ಇನ್ನೊಂದು ಸಾರಿ ಉಪ್ಪು ಹಾಕಬೇಕಾಗ್ತದೆ. ಉಪ್ಪು ಹಾಕೋದಕ್ಕಿಂತ ಮೊದಲು ರುಚಿ ನೋಡಿಕೊಂಡೇ ಉಪ್ಪು ಹಾಕ್ಕೊಳ್ಬೇಕು. ಈಗ ನಾನು ಇದಕ್ಕೆ ಉಪ್ಪು ತಾಗಲಿಲ್ಲ ನೋಡಿ, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈಗ ಉಪ್ಪು ಹಾಕಿ ಕೂಡ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಇಡುವ. ಇದಕ್ಕೆ ಮಸಾಲೆ ಎಲ್ಲ ಹೀರಿಕೊಳ್ಬೇಕು. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಒಗ್ಗರಣೆ ರೆಡಿ ಮಾಡಬೇಕು. ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ 4 ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆಯನ್ನು ಹಾಕಿದರೆ ಈ ಪಲ್ಯ ಮಾಡುವಾಗ ರುಚಿ ಚೆನ್ನಾಗಿರ್ತದೆ. ಅದಕ್ಕೆ 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿದ ಮೇಲೆ 2 ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕರಿಬೇವು ಜಾಸ್ತಿ ಹಾಕ್ಕೊಳ್ಬೇಕು. ಪಲ್ಯಕ್ಕೆ ರುಚಿ ಚೆನ್ನಾಗಿರ್ತದೆ, ಪರಿಮಳ ಕೂಡ ಚೆನ್ನಾಗಿರ್ತದೆ. ಈಗ ಸ್ವಲ್ಪ ಹಿಂಗು ಪುಡಿಯನ್ನು ಹಾಕ್ಕೊಳ್ಬೇಕು. ಈಗ ಬೇಯಿಸಿ ಮಸಾಲೆ ಹಚ್ಚಿಟ್ಟಂಥ ಹಲಸಿನಕಾಯಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಸಾಲೆಯ ಹಸಿಯ ವಾಸನೆ ಹೋಗಲಿಕ್ಕೆ 1-2 ನಿಮಿಷ ಇದನ್ನು ಬೇಯಿಸಬೇಕಾಗ್ತದೆ. ಬೇಯಿಸುವಾಗ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ನಾನೀಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ರುಚಿಯಾದ ಚಕ್ಕೋ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಆಗ್ತದೆ, ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.